ಲಿಂಗಾಯನಮ್ಮ ಎಲ್ಲರಿಗೂ ಶರಣಾರ್ಥಿ. ಒಂದು ಕತೆ ಹೇಳ್ತೀನಿ. ಒಂದು ಊರಲ್ಲಿ ಒಬ್ಬ ರೈತರಿದ್ರು. ಎಲ್ಲ ರೈತರು ಮಳೆ ಬೆಲೆ ಆಗ್ತಿತ್ತಂತ ಆರಾಮಾಗಿದ್ರು. ಅದನ್ನ ವರುಣ ನೋಡ್ದ, ವರುಣ ದೇವ. ಆ ವರುಣ ದೇವ ಅಯ್ಯೋ ಇವರೇನು ಇಷ್ಟು ಆರಾಮಾಗಿದ್ದಾರಲ್ಲ ಅಂತ ಸಿಟ್ಟಾಗಿ ಶಿವನ ಹತ್ರ ಹೋದ. ಶಿವ ನೋಡ್ರಿ ದೇವ್ರೆ, ಇಲ್ಲಿ ಊರಲ್ಲೆಲ್ಲ ಆರಾಮಲ್ಲಿದ್ದಾರೆ, ಬೆಳೆ ಬೆಳೆದು ಅಂತ. ಅದಕ್ಕೆ ಆಯ್ತು, ನಾನು 10 ವರ್ಷ ಆಗಿಮೇಲೆ ಡಂಗುರ ಹಾಕ್ತೀನಿ, ಅವಾಗ ನೀನ್ ಮಳೆ ಸುರಿಸ್ಬೇಕು ಅಂತಾನೆ. ಅದಕ್ಕೆ ಅವನು ವರುಣ ದೇವ ಆಯ್ತು ಅಂತಾನೆ. ಅವಾಗ ಎಲ್ಲ ರೈತರು ಇನ್ನೇನ್ ಮಳೆ ಬರಲ್ಲ ಅಂತ ಉಳೋದೆಲ್ಲ ಬಿಡ್ತಾರೆ. ಆದ್ರೆ ಒಬ್ಬ ಮಾತ್ರ ವರ್ಷ ಉಳ್ತಿರ್ತಾನೆ. ಅದಕ್ಕೆ ಎಲ್ಲ ರೈತರು ಇವನೇನು ಮಳೆ ಬರಲ್ಲ ಅಂದ್ರೂ ಉಳ್ತಿದಾನಲ್ಲ ಅಂತ. ಅದಕ್ಕೆ ಅದನ್ನ ಯಾಕೆ ಅಂತ ಕೇಳ್ತಾರೆ ರೈತರು. ಅದಕ್ಕೆ ನಾನು 10 ವರ್ಷ ಮೇಲೆ ಅದನ್ನ ಮರ್ತೋಗ್ತೀನಿ ಉಳಿಯೋದನ್ನ, ಅದಕ್ಕೆ ಅಂತಾನೆ. ಅದನ್ನ ಶಿವ ಕೇಳಿಸ್ಕೊಂತಾನೆ. ನಾನು 10 ವರ್ಷ ಮೇಲೆ ಡಂಗೂರ ಬಾರ್ಸೋದ್ ಮರ್ತೋಗ್ತೀನಿ ಅಂತ ಡಂಗೂರ ಬಾರ್ಸ್ಬಿಡ್ತಾನೆ. ಅವಾಗ ಮಳೆ ಬಂದ್ಬಿಡ್ತದೆ. ಅರೆ